ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈರುಳ್ಳಿ ಬೋಂಡ. ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಿಮಗೂ ಇಷ್ಟ ಆಗುತ್ತೆ, ನೀವು ಮನೇಲಿ ಟ್ರೈ ಮಾಡ್ಕೊತೀನಿ. ಗೈಸ್, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ತೆಳುವಾಗಿ ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಜಾಸ್ತಿ ಹಾಕೊಂಡಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಗೈಸ್ ಬೋಂಡ. ಕ್ಲೀನ್ ಮಾಡಿರೋ ಕಡಲೆ ಹಿಟ್ಟು ಗೈಸ್. ಕಡಲೆ ಹಿಟ್ಟು ಮ್ಯಾಂಡೇಟ್ರಿ ಬೋಂಡಕ್ಕೆ, ಮೇನ್ ಇಂಗ್ರೀಡಿಯೆಂಟೇ ಅದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮತ್ತು ಇಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ, ಮತ್ತು ಗೈಸ್ ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ. ಗೈಸ್, ನೀವು ಅನ್ಕೋಬೋದು ಏನಿಷ್ಟು ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದಾಳೆ ಅಂತ. ನಮ್ಮ ತಾಯಂದಿರು ಎಲ್ಲರೂ ಮಾಡ್ತಾರೆ, ಬಟ್ ನಮ್ಮಂಥ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕಷ್ಟ ಅಲ್ವಾ ಬೋಂಡ. ಸೊ ನಾನು ಹೆಂಗೆ ಮಾಡ್ತೀನಿ ಅಂತ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ನೋಡಿಕೊಂಡು ನೀವು ಟ್ರೈ ಮಾಡಿ ಮನೇಲಿ. ನೀವು ಮನೆಯವ್ರಿಗೆಲ್ಲ ತಿನ್ನಿಸಿ, ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಗೊತ್ತಾ. ನೀವು ಟ್ರೈ ಮಾಡಿ ಗೈಸ್. ನಾವು ಈರುಳ್ಳಿ ಕೊತ್ತಂಬರಿ ಏನು ಇಟ್ಕೊಂಡಿದ್ವೋ ಅದೇ ಬಟ್ಲಿಗೆ ನಾನೀಗ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೇರೆ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಳ್ಳೋಣ ಬನ್ನಿ. ನಾನು ಇಟ್ಕೊಂಡಿದ್ದಂಥ ಉಪ್ಪು, ಸೋಡಾ, ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ನೂ ಹಾಕ್ಕೊತಾ ಇದ್ದೀನಿ ಗೈಸ್. ಖಾರದ ಪುಡಿ ಆಲ್ರೆಡಿ ಹಾಕಿರೋದ್ರಿಂದ ಇದನ್ನು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಬೇಡ ಬೋಂಡಕ್ಕೆ, ಮೀಡಿಯಮ್ ಖಾರ ಇದ್ದರೆ ಸಾಕು. ಇಲ್ಲಿ ನೋಡಿ ಗೈಸ್, ನಾನು ಇಷ್ಟೇ ಹಾಕ್ಕೋತಾ ಇರೋದು, ಯಾಕಂದರೆ ನಾನು ಖಾರದ ಪುಡಿ ಜಾಸ್ತಿ ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕಡಿಮೆ ಹಾಕ್ಕೋತಾ ಇದ್ದೀನಿ. ಗೈಸ್, ನಾನಿಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು, ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಅದರಲ್ಲಿ ಮಿಕ್ಸ್ ಆಗಬೇಕಲ್ವಾ. ಹಾಗಾಗಿ ನಾನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಗೈಸ್. ನೋಡಿ ಗೈಸ್, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇಟ್ಟು ಈಗ ಕಲಸಿಟ್ಕೊಂಡಿದ್ದಾಯಿತು. ಈಗ ಬೋಂಡ ಬಿಡೋಕ್ಕೆ ಎಣ್ಣೆ ಕಾಯಕ್ಕೆ ಇಡೋಣ ಬನ್ನಿ. ಗೈಸ್, ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಅದು ಕಾದ್ಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ಈ ಅಮ್ಮಂದಿರಿಗೆ ಹ್ಯಾಟ್ಸ್ ಆಫ್ ಗೈಸ್. ಯಾಕೆ ಹೇಳಿ, ಅಷ್ಟೊತ್ತು ನಮಗೋಸ್ಕರ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಾರಲ್ವ. ನನಗೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದಕ್ಕೆ ಇಷ್ಟೊಂದು ಸೆಕೆ ನೀರು ಬರ್ತಾಯಿದೆ. ಅವರು ಹವರ್ಗಟ್ಟಲೆ ನಿಂತ್ಕೊಂಡು ಅಡುಗೆ ಮಾಡ್ತಾರೆ, ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಒಂದು ಹ್ಯಾಟ್ಸ್ ಆಫ್ ಫಾರ್ ಆಲ್ ದ ಮಾಮ್ಸ್. ಗೈಸ್, ನಾನು ಟೆಸ್ಟಿಂಗ್ಗೆ ಅಂತ ಒಂದೇ ಒಂದು ಚೂರು ಹಾಕಿದೆ, ಆದರೆ ಎಣ್ಣೆನೇ ಇನ್ನೂ ಕಾದಿಲ್ಲ ಗೈಸ್. ನೋಡಿ ಗೈಸ್, ಎಣ್ಣೆಗೆ ಬಿಟ್ಟಿದ್ದೀನಿ. ಈಗ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಫ್ರೈ ಮಾಡ್ಕೊಂಡ್ಮೇಲೆ ತೆಗಿಯೋಣ. ಇದು ಒಂದು ಸೈಡ್ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಫ್ಲಿಪ್ ಮಾಡೋಣ ಇನ್ನೊಂದು ಸೈಡ್ಗೆ, ಆಯಿತಾ. ಒಂದು ಬ್ಯಾಚ್ ರೆಡಿ ಆಗ್ತಾ ಇದೆ. ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್. ಬೋಂಡ ಮಾತ್ರ ಸಖತ್ತಾಗಿದೆ ಗೈಸ್. ಟೇಸ್ಟ್ ನೋಡಿ ಹೇಳ್ತೀನಿ ಬನ್ನಿ. ನೋಡಿ ಗೈಸ್, ಫಸ್ಟ್ ಬ್ಯಾಚ್ ಇಲ್ಲಿದೆ. ಟೇಸ್ಟ್ ಮಾತ್ರ ನೀವು ಟ್ರೈ ಮಾಡ್ಕೊತೀನಿ, ಆಯಿತಾ. ಹೆಂಗಿದೆ? ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಬೋಂಡ ರೆಸಿಪಿ ಇವತ್ತಿಗೆ. ಇಷ್ಟೇ ಗೈಸ್ ಇವತ್ತಿಗೆ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.